ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಕೊಂಚ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಬಹಳ ಉತ್ತಮ. ಈಗಾಗಲೇ ಸಮಯ 2:35 ಆಯಿತು. 2:00ವರೆಗೆ ಮೀಟಿಂಗ್ ಅನ್ನು ನಿಗದಿ ಮಾಡಲಾಗಿತ್ತು. ತಾಂತ್ರಿಕ ಸಲಹಾ ಸಮಿತಿ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿ ಮುಂದಿನ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಂಡ್ರೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಮಧ್ಯಾಹ್ನ 2:30ಕ್ಕೆ ವಿಕಾಸಸೌಧದಲ್ಲಿ ಕೊರೋನಾ ಸಭೆ ಅಂತ ಹೇಳಲಾಗ್ತಾ ಇತ್ತು. ಸಮಯ ಆಗಲೇ 2:36 ಆಗ್ತಾ ಬಂತು. ಈಗಾಗಲೇ ಮೀಟಿಂಗ್ ಶುರುವಾಗಿರುತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಆರೋಗ್ಯ ಸಚಿವರ ಸಭೆ ಇದು. ಯಾಕಂತ ಹೇಳಿದ್ರೆ ಕೋವಿಡ್ ನಿಯಂತ್ರಣ ಆಗಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಡಿಸೆಂಬರ್ 25ರಿಂದ ಡಿಸೆಂಬರ್ 31 ವಿಶೇಷವಾಗಿ ವರ್ಷದ ಕೊನೆಯ ದಿನಾಚರಣೆ ಅಂತ ಹೇಳಿ ಇಯರ್ ಎಂಡ್ ಸೆಲೆಬ್ರೇಷನ್ ಅಂತ ಮಾಡೋದು. ಇನ್ನು ಹೊಸ ವರ್ಷಾಚರಣೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಾಯಿತು. ಆ ನಂತರದ ಒಂದು ವಾರ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುತ್ತೆ. ಎಲ್ಲರೂ ಕೂಡ ಮೋಜು ಮಸ್ತಿಯಲ್ಲಿ ಜನಸಂದಣಿಯನ್ನು ಜಾಸ್ತಿ ಇತ್ತು. ಈ ಸಂದರ್ಭದಲ್ಲಿ ಕೊರೋನಾ ನಿಯಮಗಳ ಪಾಲನೆ ಅಷ್ಟಾಗಿ ಆಗಿಲ್ಲ. ಹಾಗಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ನಿರಂತರವಾಗಿ BBMP ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಬೆಂಗಳೂರು ಅಂದಾಗ ಕೊರೋನಾ ಟೆಸ್ಟ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ RT-PCR ಇರ್ಬೋದು, ರ್ಯಾಪಿಡ್ ಟೆಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಕೊರೋನಾ ಅಂಕಿಅಂಶಗಳನ್ನು ಕೂಡ ಸರ್ಕಾರ ಪಡೆದುಕೊಳ್ಳುವಂಥ ಎಲ್ಲ ಪ್ರಯತ್ನದಲ್ಲಿದೆ. ಒಂದು ಪಕ್ಷ ಕೊರೋನಾ ದಿನದಿಂದ ದಿನಕ್ಕೆ ವ್ಯಾಪಿಸ್ತಿದೆ, ಹೆಚ್ಚಾಗ್ತಿದೆ ಅನ್ನುವಂತಹ ಸಲಹೆಯನ್ನೇನಾದರೂ ಮಾಹಿತಿಯನ್ನೇನಾದರೂ ತಾಂತ್ರಿಕ ಸಲಹಾ ಸಮಿತಿ ಸಚಿವರ ಮುಂದಿಟ್ಟಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಇರುವಂಥ ರೂಲ್ಸ್ಗಳ ಜೊತೆಗೆ ಇನ್ನೊಂದಷ್ಟು ರೂಲ್ಸ್ಗಳು ಆ್ಯಡ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಇಯರ್ ಎಂಡ್ ಸೆಲೆಬ್ರೇಷನ್, ನ್ಯೂ ಇಯರ್ ಸೆಲೆಬ್ರೇಷನ್ ಅಂದಾಗ ಮೋಜು ಮಸ್ತಿ ಬಹಳ ಜೋರಾಗಿತ್ತು, ಜನಸಂದಣಿ ಜಾಸ್ತಿ ಇತ್ತು. ಕೊರೋನಾ ಹೆಚ್ಚಾಗೋದಕ್ಕೆ ಬೇಕಾದಂಥ ಕೆಲವೊಂದು ಕಾರಣಗಳಿದ್ವು. ಹಾಗಾಗಿ ಹಂತ ಹಂತವಾಗಿ ಹೆಚ್ಚಾಗ್ತಿರುವಂತಹ ಈ ಕೊರೋನಾವನ್ನು ತಡೆಗಟ್ಟೋದಕ್ಕೆ ನಿಯಮಗಳು ಆಲ್ರೆಡಿ ಇದ್ದಾವೆ. ಮಾಸ್ಕನ್ನು ಆರೋಗ್ಯದ ನಿಮಿತ್ತ ಹಾಕ್ಕೊಳ್ಳೋರು ಹಾಕ್ಕೊಳ್ಬಹುದು. ಜನಸಂದಣಿ ಹೆಚ್ಚಾಗಿ ಸೇರೋ ಹಾಗಿಲ್ಲ, ತಮ್ಮ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಳ್ಳಿ. ಈ ರೀತಿಯ ಒಂದಷ್ಟು ನಿಯಮಗಳನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದಾಗಿದೆ. ಆದರೂ ಕೂಡ ಕೆಲವೊಂದು ಜನ ಮೈ ಮರೆತಿರ್ತಾರೆ. ಹಾಗಾಗಿ ಏನಾದರೂ ಕೊರೋನಾ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅನ್ನೋದಾದರೆ ನಿಯಮಗಳು ಇನ್ನೂ ಸ್ವಲ್ಪ ಕಟ್ಟುನಿಟ್ಟಿನಲ್ಲಿ ಜಾರಿಯಾಗೋದ್ರಲ್ಲಿ ಸಂಶಯ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.